ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಮೀಸಲು ಹೆಚ್ಚಳಕ್ಕೆ ಇರುವ ನ್ಯಾಯಾಲಯ ತಡೆಯಾಗದೆ ತಿರುಗುಗೊಳಿಸಿದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಮಾಜಿ ಸಚಿವರಾದ ಶ್ರೀರಾಮುಲು ಎಚ್ಚರಿಸಿದರು. ಅವರಿಂದು ಮಾಜಿ ಸಂಸದ ಬಿ.ವಿ. ನಾಯಕ ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಮೀಸಲಾತಿ ಹೆಚ್ಚಳ ನಿರ್ಧಾರದ ನಂತರವೂ ಉಂಟಾದ ಗೊಂದಲಕ್ಕೆ ನಾವು ಸೋಲಿನ ಶಿಕ್ಷೆಗೆ ಗುರಿಯಾಗಬೇಕಾಯಿತು. ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಚ್ಚಳ ತಡೆಯಜ್ಞೆ ತೆರವುಗೊಳಿಸದಿದ್ದರೆ ಇಂಥದ್ದೇ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಹೆಚ್ಚಳ ಮಾಡುವಂತೆ ಕಳೆದ 3 ದಶಕಗಳ ಸುದೀರ್ಘ ಹೋರಾಟಕ್ಕೆ ಈ ದಿನ ಬಿಜೆಪಿ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಶೇಕಡ 50ರಿಂದ 56ಕ್ಕೆ ಹೆಚ್ಚಳ ಮಾಡಿ ಶೇಕಡ 15ರಿಂದ ಶೇಕಡ 17ಕ್ಕೆ ಹಾಗೂ ಶೇಕಡ 3ರಿಂದ ಶೇಕಡ 7ಕ್ಕೆ ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ. 3 ದಶಕಗಳ ಹೋರಾಟ ನಡೆಸಿದ ಈ ಸಮುದಾಯಗಳಿಗೆ ಈ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೀಸಲಾತಿ ಪ್ರಮಾಣ ಹೆಚ್ಚಿಸಿ ಮಹತ್ವದ ತೀರ್ಮಾನ ಕೈಗೊಂಡಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರನ್ನು ಕಾಂಗ್ರೆಸ್ ಸರ್ಕಾರ ಕೇವಲ ಮತ ಬ್ಯಾಂಕಿಗಾಗಿ ಬಳಕೆ ಮಾಡಿಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಪಿ ಸಮುದಾಯಕ್ಕೆ ತೀವ್ರ ಅನ್ಯಾಯ ಮಾಡಿದೆ ಎಂದು ಕಾಂಗ್ರೆಸ್ ವಿರುದ್ಧ ಕಿಡಿಗಾಡಿದರು. ನಾವೇನು ಭಾರತೀಯ ಜನತಾ ಪಾರ್ಟಿ ಏನು ST ಸಮುದಾಯಕ್ಕೆ 7% ಕೊಟ್ಟಿದ್ವಿ, SC ಸಮುದಾಯಕ್ಕೆ 17% ಎಂದು 2% ಜಾಸ್ತಿ ಮಾಡಿದ್ವಿ. ಮೀಸಲಾತಿ ಪ್ರಮಾಣ 56% ಮಾಡಿದ್ವಿ. ಈ ಸರ್ಕಾರ ಬಂದ ನಂತರ ಕೂಡ 4.5 ವರ್ಷಗಳ ಕಾಲ ಇತ್ತು. ಅದನ್ನ ಈ ಸರ್ಕಾರ ಏನು ಮಾಡಿದೆ ಅಂದ್ರೆ ಈಗ ST ಸಮುದಾಯಕ್ಕೆ ವಾಲ್ಮೀಕಿ ಸಮುದಾಯಗಳಿಗೆ 7 ಇದ್ದಿದ್ದು 3% ಮಾಡಿದ್ದಾರೆ. ಇವತ್ತು 17% ಇದ್ದು 15% SC ಜನಾಂಗದಕ್ಕೆ ಮಾಡಿದ್ದಾರೆ. ಹಂಗಾಗಿ ನಾನು ಕೇಳ್ತೀನಿ ಸರ್ಕಾರಕ್ಕೆ, ಸ್ವಾಮಿ ನೀವೇನು ಇವತ್ತು ಕೋರ್ಟಲ್ಲಿ ಮೋಸ ಮಾಡಿ ಈ ಸಮುದಾಯಗಳಿಗೆ ಮೋಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ಕೊಟ್ಟಿದೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ನೀವು ಮೀಸಲಾತಿ ಕಡಿಮೆ ಮಾಡೋಂಥ ಮಹಾದ್ರೋಹವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಈ ಸರ್ಕಾರ ಎಷ್ಟು ಬೇಜವಾಬ್ದಾರಿತನ ನೋಡ್ರಿ, ಎಷ್ಟು ಬೇಜವಾಬ್ದಾರಿತನ ಅಂದರೆ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ನಡೆಯುವಂಥ ಟೈಮಲ್ಲಿ ನಿಮ್ಮ ಲಾಯರ್ಗಳು ಹೋಗಲ್ಲ, ವಕೀಲರು ಹೋಗಲ್ಲ, ವಾಸ್ತವಕ್ಕೆ ಹೋಗಲ್ಲ. ನೀವು ಕೇಳೋಂಥ ಟೈಮಲ್ಲಿ 50% ಒಳಗಡೆ ಕೇಳಿ. ನೀವು 50% ಒಳಗಡೆ ಕೇಳಿದಕ್ಕೋಸ್ಕರವಾಗಿ ಸರ್ಕಾರ ಇವತ್ತು ಜಡ್ಜ್ ಸಾಹೇಬ್ರು ಏನು ಮಾಡಿದಾರ, ಕೋರ್ಟಲ್ಲಿ ಪಾರ್ಷಲಿ ಸ್ಟೇ ಮಾಡಿದಾರ. ನೀವೇನು ಇವತ್ತು ಶೆಡ್ಯೂಲ್ 9 ಅಂತ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಸೇರಿಕೊಂಡು ಶೆಡ್ಯೂಲ್ 9 ಪರಿಸ್ಥಿತಿ ಕಾನೂನಾಗಿ ಏನು ಮುಂಚೆ ಏನು ಗಟ್ಟಿಯಾಗಿತ್ತೋ, ನೀವು ಜಾತಿಗಳನ್ನು ವಿಚಾರವನ್ನು ನೀವು ಶೆಡ್ಯೂಲ್ 9ನಲ್ಲಿ ಏನು ಸೇರಿಸಿದಾರೆ ಅದು ಬಿದ್ದೋಗಿದೆ. ಶೆಡ್ಯೂಲ್ 9 ಏನಿಲ್ಲ. ಇವತ್ತು ತಮಿಳುನಾಡು ಕೇಸ್ ವಿಚಾರದಲ್ಲಿ, ಮೀಸಲಾತಿ ವಿಚಾರದಲ್ಲಿ ಶೆಡ್ಯೂಲ್ 9 ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಇವತ್ತು ಶೆಡ್ಯೂಲ್ 9ನಲ್ಲಿ ಏನು ಉಳಿದಿಲ್ಲ. ಇವತ್ತು ನಾನು ಹೇಳೋದು ಇಷ್ಟೇ, ಇವತ್ತು ನಿಮ್ಮ ಕೋರ್ಟಲ್ಲಿ ಇದ್ದಂಥದ್ದು ಸ್ಟೇ ಏನಿದೆನೋ ಅದು ವೆಕೆಂಟ್ ಮಾಡಿರಿ. ಈ ಸಮುದಾಯಗಳ ಬಗ್ಗೆ ಕಳಕಳಿದ್ರಿಗಿನ ನಮ್ಮ SC ST ಜನಾಂಗದ ಮಕ್ಕಳು ಇವತ್ತು CETದಲ್ಲಿ ಓದಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಾರ, ನೀಟಲ್ಲಿ ಓದಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಯಾರ ಜವಾಬ್ದಾರಿ ಯಾರು? ನಮಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಎಲ್ಲವನ್ನು ಕೂಡ ಮೋಸ, ಒಂದಲ್ಲ ಎಲ್ಲವನ್ನು ಕೂಡ ಮೋಸ. ಈ ಸಮುದಾಯಗಳಿಗೆ SC ST ಸಮುದಾಯಗಳಿಗೆ ಎಲ್ಲವನ್ನು ಕೂಡ ಮೋಸ ಮಾಡಿ 3 ಪಂಗನಾಮ ಹಚ್ಚಿದಿರಿ. ಇವತ್ತು ಅದಕ್ಕೋಸ್ಕರವಾಗಿ ಸರ್ಕಾರ ಒತ್ತಾಯ ಮಾಡ್ತೀನಿ, ನೀವು ಏನು ಕೋರ್ಟಲ್ಲಿ ಸ್ಟೇ ಇದೆ ಅದನ್ನು ವಿತ್ಡ್ರಾ ಮಾಡಿಕೊಡ್ರಿ. ಸರ್ಕಾರ ಪಾರ್ಟಿ ಆಗಿರೋ ಕಾರಣ ನಮ್ಗೆ ಯಾರಿಗೆ ಬರಲ್ಲ. ನಾವು ಥರ್ಡ್ ಪಾರ್ಟಿ ಇಟ್ಕೊಂಡು ವಕೀಲರು ಯಾವ ರೀತಿಯಲ್ಲಿ ವಾದಿಸಬೇಕು ವಾದಿಸಂತ ಕೆಲಸ ಮಾಡ್ತೀವಿ. ನಿಮ್ದೇನಿಂದ ಕೋರ್ಟಲ್ಲಿ ಸ್ಟೇಯನ್ನು ವೆಕೆಂಟ್ ಮಾಡಿಸ್ಕೊಂಡ್ರೆ, ಕೋರ್ಟಲ್ಲಿ ಸ್ಟೇಯನ್ನು ವೆಕೆಂಟ್ ಮಾಡಿಕೊಂಡ್ರಿಗಿನ ಅದು 7% ಸಿಗುತ್ತೆ, 17% ಸಿಗುತ್ತೆ. ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೀನಿ. ಅಂದರೆ ಅವ್ರಿಗೆ 50% ಒಳಗಡೆ ಅಂತ ಅವರೇ ಲಾಯರ್ ಕೇಳಿದಾರ್ರಿ. ಲಾಯರೇ ಕೇಳಿದಾನೆ 50% ಒಳಗಡೆ ಕೊಡಬೇಕಂದೇಳಿ. ಅವ್ರಿಗೆ ಏನಂತ ಹೇಳಿದ್ರಿಗಿನ 56% ಕೊಡೋಕ್ಕೆ ಆಗಲ್ಲ ಅನ್ನೋಂಥ ಕಾರಣದಿಂದ ಅವ್ನು ಕೇಳಿದಾನ. ಹಂಗೆ ಕೇಳಿ ಇವತ್ತೇನಾಗಿದೆ ಅಂದರೆ 50% ಒಳಗಡೆ ಸಿಗಬೇಕಂದ್ರೆ 3 ಇದ್ದಿದ್ದು 3 ಇರಬೇಕಾ, 15 ಇದ್ದಿದ್ದು 15 ಇರಬೇಕಾ. ಆಮೇಲೆ ಅದರಲ್ಲಿ ಅವ್ರು ಏನು ಮಾಡಿದಾರೆ ವರ್ಗೀಕರಣ ಮಾಡ್ಕೊಂಡಂಥ ವಿಚಾರ ಇರಲಿ. 4.25 4.25 5 4.5 5.5 ಮಾಡಿಕೊಂಡು 5.5 ಮತ್ತು 6 ಮಾಡಿಕೊಂಡು ಇವತ್ತು ಅದರಲ್ಲಿ ಒದ್ದಾಡ್ತಾ ಇದ್ದಾರೆ. 50 ಒಳಗಡೆನೆ ಆಗ್ಬೇಕಂದ್ರೆ ಇದು ಆಗಲ್ಲ, ಮೋಸ ಆಗ್ತದೆ. ಅದಕ್ಕೋಸ್ಕರವಾಯಿತು ಬಿ.ವಿ. ನಾಯಕ್ ಸಾಹೇಬ್ರ ಮನೆಯಲ್ಲಿ ಎಲ್ಲರೂ ಕೂಡ ಸೇರಿದ್ವಿ. ಮುಂದಕ್ಕೆ ಇದನ್ನ ಹೋರಾಟವನ್ನು ಹೆಂಗೆ ತೊಗೊಂಡು ಹೋಗ್ಬೇಕನ್ನೋಂಥ ವಿಚಾರವನ್ನು ಮತ್ತೆ ಕುಂತು ಚರ್ಚೆ ಮಾಡಿ ತಮ್ಗೆ ತಿಳಿಸಂಥ ಕೆಲಸ ಮಾಡಿ ಇದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಮಾಡ್ತೀವಿ.
ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಶಾಸಕ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಭಗೀರಥ ಉಪರ ಸಮಾಜದ ಅಧ್ಯಕ್ಷರಾದ ಸುರೇಖಾ ಪಿ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೈಸೂರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ 4 ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಪುಟ್ಟರಂಗಶೆಟ್ಟಿ ಅವರಿಗೆ ಸಚಿವ ಸಂಪುಟದಲ್ಲಿ ಪ್ರಮುಖ ಖಾತೆಯ ಜವಾಬ್ದಾರಿ ವಹಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಉಪರ ಸಮಾಜ ಸುಮಾರು 30 ಲಕ್ಷ ಅಧಿಕ ಜನಸಂಖ್ಯೆ ಇದ್ದಾರೆ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಉಪರ ಸಮಾಜವು ಅತಿ ಹೆಚ್ಚಿನ ಬೆಂಬಲವನ್ನು ನೀಡುವ ಮೂಲಕ 135 ಕ್ಷೇತ್ರಗಳಲ್ಲಿ ಜಯಗಳಿಸಿ ಸರ್ಕಾರ ರಚನೆಗೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷವು ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಹಿಂದುಳಿದ ವರ್ಗಕ್ಕೆ ಸೇರಿರುವ ಉಪರ ಸಮಾಜದ ಏಕೈಕ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಅವರನ್ನು ಮುಗಿಸುವ ಹುನ್ನಾರ ನಡೆದಿತ್ತು. ಆದರೆ ಕ್ಷೇತ್ರದ ಮತದಾರರು ಸ್ಥಳೀಯ ಅಭ್ಯರ್ಥಿಗೆ ಮತವನ್ನು ನೀಡಿ ಅವರನ್ನು ಜಯಗಳಿಸುವಲ್ಲಿ ಸಫಲರಾಗಿದ್ದಾರೆ. ಸುಮಾರು 40 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತಗಳಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ಉಪರ ಸಮಾಜಕ್ಕೆ ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಪ್ರಮುಖ ಖಾತೆಯ ಸಚಿವ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ ವರಿಷ್ಠರಾದ ಜಿಲ್ಲಾ ಭಗೀರಥ ಉಪರ ಸಮಾಜ ಮಹಿಳಾ ಕಡೆಯಿಂದ ಮಹಿಳಾ ಸಂಘದಿಂದ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಉಪರ ಸಮಾಜವು 25ರಿಂದ 30 ಲಕ್ಷ ಮತದಾರರಿದ್ದು, ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಉಪರ ಸಮಾಜವು ಅತಿ ಹೆಚ್ಚಿನ ಬೆಂಬಲವನ್ನು ನೀಡುವ ಮೂಲಕ 135 ಕ್ಷೇತ್ರಗಳಲ್ಲಿ ಜಯಗಳಿಸಿ ಸರ್ಕಾರ ರಚನೆಗೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಉಪರ ಸಮಾಜ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷವು ಪ್ರಬಲ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಹಿಂದುಳಿದ ವರ್ಗಕ್ಕೆ ಸೇರಿರುವ ಉಪರ ಸಮಾಜದ ಏಕೈಕ ಶಾಸಕರಾದ ಶ್ರೀ ಪುಟ್ಟರಂಗಶೆಟ್ಟಿ ಅವರನ್ನು ಮುಗಿಸುವ ಹುನ್ನಾರ ನಡೆಸಿತು. ಆದರೆ ಕ್ಷೇತ್ರದ ಮತದಾರರು ಸ್ಥಳೀಯ ಅಭ್ಯರ್ಥಿಗೆ ಮತವನ್ನು ನೀಡಿ ಅವರನ್ನು ಜಯಗಳಿಸುವಲ್ಲಿ ಸಫಲರಾಗಿದ್ದಾರೆ. ಸುಮಾರು 35ರಿಂದ 40 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತಗಳಿದ್ದು, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ಉಪರ ಸಮಾಜಕ್ಕೆ ಟಿಕೆಟ್ ನೀಡದ ಕಾರಣ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯರವರನ್ನು ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಬಹುಮತ ಪಡೆಯಲು ಸಹಕರಿಸಿದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಇದರಲ್ಲಿ ತೋರಿಸಿಕೊಡುತ್ತದೆ. ಹಾಗೆ ಕಾಂಗ್ರೆಸ್ ಪಕ್ಷವು ಈ ಬಾರಿ ಉಪರ ಸಮಾಜದ ಮುಂಚೂಣಿ ನಾಯಕರನ್ನು ಗುರುತಿಸಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ನಗರದ ಸ್ಟೇಷನ್ ರಸ್ತೆಯಲ್ಲಿರುವ ಸಾರಾ ಮೊಬೈಲ್ ಶಾಪ್ ಮುಂದೆ ಸೇರಿದ ಗ್ರಾಹಕರು ಇನ್ಸ್ಟಾ ಜಾಹೀರಾತಿನಂತೆ ಮೊಬೈಲ್ ನೀಡಲು ಒತ್ತಾಯಿಸಿ ಅಂಗಡಿ ಮಾಲೀಕರೊಂದಿಗೆ ಜಗಳ ಮಾಡಿದ ಘಟನೆ ನಡೆದಿದೆ. ಮೊಬೈಲ್ ಶಾಪ್ನಲ್ಲಿ ಫುಲ್ ಮೂನ್ ಸೇಲ್ ಹೆಸರಿನಲ್ಲಿ ನೀಡಲಾಗಿತ್ತು. ಐಫೋನ್ ಸೇರಿದಂತೆ ಇತರ ಎಲ್ಲ ಫೋನ್ಗಳಿಗೆ ಎಕ್ಸ್ಚೇಂಜ್ ಆಫರ್ ಇದ್ದು, ರಾಯಚೂರಿನ ಜನ ಇದನ್ನು ಬಳಸಿಕೊಳ್ಳುವಂತೆ ಹೇಳಲಾಗಿತ್ತು. ಈ ಜಾಹೀರಾತನ್ನು ಗಮನಿಸಿದ ಯುವಕರು ಅಂಗಡಿ ಮುಂದೆ ಸಾಲುಗಟ್ಟಿ ನಿಂತು ಎಕ್ಸ್ಚೇಂಜ್ ಮತ್ತು ಕಡಿಮೆ ದರಕ್ಕೆ ಮೊಬೈಲ್ ನೀಡುವಂತೆ ಕೇಳಿದರು. ಅಂಗಡಿ ಮಾಲೀಕರು ಈ ರೀತಿಯ ಯಾವುದೇ ಆಫರ್ ನೀಡಿಲ್ಲ ಎಂದು ಪ್ರತಿಕ್ರಿಯಿಸಿದರು. ಇದರಿಂದ ಅಂಗಡಿ ಮಾಲೀಕರು ಮತ್ತು ಗ್ರಾಹಕರ ಮಧ್ಯೆ ಕೊಂಚ ಮಾತಿನ ಚಕಮಕ ಕಾರಣವಾಯಿತು. ಮೊಬೈಲ್ ಶಾಪ್ನಲ್ಲಿ ಮೊಬೈಲ್ ಮೇಲೆ ಯಾವುದೇ ಆಫರ್ ಇಲ್ಲದಿದ್ದರೆ ಇನ್ಸ್ಟಾದಲ್ಲಿ ಈ ರೀತಿಯ ಜಾಹೀರಾತು ನೀಡಿದ್ದು ಏಕೆ ಎನ್ನುವುದು ಯುವಕರ ಪ್ರಶ್ನೆಯಾಗಿತ್ತು. ಅಂಗಡಿ ಮಾಲೀಕನ ಪ್ರಕ್ರಿಯೆಯಿಂದ ಆಕ್ರೋಶಗೊಂಡ ಯುವಕರು ಅಂಗಡಿಯ ಮುಂದೆ ಇಟ್ಟಿದ್ದ ಮೊಬೈಲ್ ಬೋರ್ಡ್ ಒಂದನ್ನು ರಸ್ತೆಗೆಸೆದರು. ಭಾರಿ ಸಂಖ್ಯೆಯಲ್ಲಿ ಯುವಕರು ಆಗಮಿಸಿದ್ದರಿಂದ ಕೆಲವು ಕ್ಷಣ ಸ್ಥಿತಿ ಗಂಭೀರವಾಗಿತ್ತು. ಆಫರ್ ನಂಬಿ ಅಂಗಡಿಗೆ ಬಂದಿದ್ದ ಯುವಕರನ್ನು ಅಲ್ಲಿಂದ ಕಳಿಸಲು ಅಂಗಡಿ ಮಾಲೀಕರು ಪರದಾಡಬೇಕಾಯಿತು. ಈ ಆಫರ್ ವಿಶೇಷಕ್ಕೆ ಸಂಬಂಧಿಸಿ ಏನಂತ ಆಫರ್ ಇಟ್ಟಿದ್ರು? 70% ಆಫರ್ ಅಂತ 50% ಆಫರ್ ಅಂತಿತ್ತು. ಐಫೋನ್ 83,000 ಐಫೋನ್ ಸ್ಟಾರ್ಟಿಂಗ್ 47,000 48,000 ಕೊಡ್ತಾ ಅಂತ ಹೇಳಿದ್ರು. ಅದಕ್ಕೆ ಲಿಂಗಸೂರಿಂದ ಬಂದಿದ್ವಿ ನಾವು. ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಎಲ್ಲ ಫೇಕ್ ಅನ್ನೋಣ, ಎಕ್ಸ್ಚೇಂಜ್ ಆಫರ್ ಅಂತ ಹೇಳಿದ್ರು. ಮತ್ತೆ ಬಂದು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿಲ್ಲ ನಾವು. ಏನಂತ ಇತ್ತು? ಎಲ್ಲ ಆಫರ್ ಅಂತ ಇತ್ತು ನಾವು ವಿಡಿಯೋದಾಗ. ಯಾವ ಮೊಬೈಲ್?
ಐಫೋನು ಮತ್ತು ಸ್ಯಾಮ್ಸಂಗ್ 25 ಅಲ್ಟ್ರಾ 17 ವಿವೋ F35 ಎಲ್ಲ ಅದು ಸೋಷಿಯಲ್ ಮೀಡಿಯಾದಾಗ ಆಫರ್ ಬಿಟ್ಟಿದ್ದು. ಇಲ್ಲಿ ಬಂದಲ್ಲಿ ನೋಡಿದ್ರೆ ಎಲ್ಲ ಫೇಕ್ ಅಣ್ಣ. ಆ ಥರ ಏನಿಲ್ಲ, ಯಾವ ಇಲ್ಲ, ಎಕ್ಸ್ಚೇಂಜ್ ಇಲ್ಲ, ಏನಿಲ್ಲ. ಅಂಗಡಿದವ್ರು ಇಲ್ಲಿ ಹೋಗ್ಯಾರ. ಅಂಗಡಿಯವ್ರನ್ನ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರಣ ಅವರು. ಏನು ಮಾಡ್ಬೇಕಂತೀರಿ ಮುಂದೆ? ಏನು ಕಂಪ್ಲೇಂಟ್ ಕೊಡ್ತೀರಿ? ಏನು ಈ ಥರ ಮಾಡಿದ್ರೆ ಏನು ಮಾಡೋದು? ಪಬ್ಲಿಕ್ ಎಲ್ಲ ಹೋಗು ಅಂದರೆ ಮತ್ತೆ ಕಂಪ್ಲೇಂಟ್ ಮಾಡ್ತೀವಲ್ಲ. ನಿಮ್ಮ ಹೆಸರಣ್ಣ? ಬೇರೆ ಊರ್ಲೇಸಿಂದ ಹಳ್ಳಿಲೇಸಿಂದ ಬಂದೀವಿ. ರಾಯಚೂರು ಆಫರ್ ಬಿಟ್ಟಾರಂತ. ಬಟ್ ಇಲ್ಲಿ ನೋಡಿದ್ರೆ ಯಾವ ಆಫರ್ ಇಲ್ಲ, ಏನಿಲ್ಲ. ಅಂಗಡಿ ಕಲ್ಕೇಶನ್ ಓಪನ್ ಮಾಡ್ಕೊಂಡು ಮುಚ್ಕೊಂಡು ಹೋಗ್ಬಿಟ್ರು. ಬಟ್ ಇವಾಗ ನಾವು ಏನು ಮಾಡ್ಬೇಕಣ್ಣ? ಇದೆಲ್ಲ ಏನು ಪರಿಹಾರ? ಏನು ಪರಿಹಾರ? ಯಾವ್ರಿಂದ ಬಂದಿರೋಣ? ನಾವು ಶೆರ್ವಾಲೇಸಿಂದ ಬಂದಿದ್ದೇವೆ. ಯಾವ ಮೊಬೈಲ್ ಅಂಗಡಿಯಾಗ ಏನಾಗಿತ್ತು? ಸ್ಟಾರ್ ಮೊಬೈಲ್ ಅಂತ ರಾಮ ಮಂದಿರ ಪಕ್ಕ ವಿಡಿಯೋ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ನೋಡ್ಕೇಸಿ ಬಂದೀವಿ. ಬಟ್ ಐಫೋನು ಕಮ್ಮಿ ಆಫರ್ಗೆ ಅಂತ ಇಲ್ಲಿ ನೋಡಿದ್ರೆ ಯಾವ ಆಫರ್ ಇಲ್ಲ, ಏನೂ ಇಲ್ಲ. ಏನನ್ಸದೆ ನೋಡಿದ್ರೆ? ಮೋಸ ನೋಡಿದ್ರೆ ಮೋಸ, ಫೇಕ್. ಎಲ್ಲ ಸೋಷಿಯಲ್ ಮೀಡಿಯಾನೇ ಫೇಕ್. ಮಾಡಿ ಮತ್ತೆ ಎಕ್ಸ್ಚೇಂಜ್ ಮಾಡ್ಯಾರ. ಮತ್ತೆ ಬಿಟ್ರ ಇನ್ನೊಂದು ವಿಡಿಯೋ ಬಿಟ್ರೆ ಡಿಲೀಟ್ ಮಾಡಿ ವಿಡಿಯೋ. ಹಿಂಗೆ ಯಾಕೆ ಮಾಡ್ತಾರೆ? ಕ್ರಿಯೇಟರ್ ತಪ್ಪೈತಣ್ಣ, ಕ್ರಿಯೇಟರ್ ತಪ್ಪು ಅಂತ ಹೇಳಿದ್ರೆ. ನಿಮ್ಮ ಹೆಸರು ಅಣ್ಣ? ಹೆಸರು ಸಂಘ ಅಂತ. ಕಲ್ಯಾಣ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾದ ಈಶ್ವರ ಖಂಡ್ರೆ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಈಶ್ವರ್ ಖಂಡ್ರೆ ಅವರಿಗೆ ಡಿಕೆ ನೇತೃತ್ವದ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಿದರೆ ರಾಜ್ಯ ಸೇರಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದರು. ಖಂಡ್ರೆ ಅವರು ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟದಲ್ಲಿ ಅವರಿಗೆ ನೀಡಿದ ಸಚಿವ ಸ್ಥಾನ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ವಹಿಸಿದ ಜವಾಬ್ದಾರಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಿರ್ವಹಿಸಿದರು. ಎಲ್ಲ ಸಮುದಾಯದ ಜನರನ್ನು ಒಗ್ಗೂಡಿಸುವ ಹಾಗೂ ಜನಪರ ನಾಯಕರಾದ ಮತ್ತು ಅಭಿವೃದ್ಧಿ ಚಿಂತನೆ ಹೊಂದಿದ ಖಂಡ್ರೆ ಅವರಿಗೆ ಈ ಬಾರಿ ಡಿಕೆ ಸುದೀರ್ಘ ಕಾಲ ಆಳಿದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಕ್ಷೇತ್ರದಿಂದ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ನೂತನವಾಗಿ ನಿಯೋಜಿತ ಮುಖ್ಯಮಂತ್ರಿಗಳಾಗಿ ನಿಯೋಜಿತಗೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರಿಗೂ ಕೂಡ ಹೊಸ ಒಂದು ಸರ್ಕಾರವನ್ನು ರಚಿಸುವ ಸಮಯದಲ್ಲಿ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸುದ್ದಿಗೋಷ್ಠಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಸುದ್ದಿಗೋಷ್ಠಿಯ ವಿಶೇಷ ಏನು ಅಂತಂದರೆ, ಈಗ ನಾವು ಲಿಂಗಾಯತ ವೀರಶೈವ ಸಮಾಜ ರಾಜ್ಯದಲ್ಲಿ ಪ್ರಬಲವಾದ ಸಮುದಾಯ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಸುಮಾರು 1.5 ಕೋಟಿಗೂ ಅಧಿಕಿರ್ತಕ್ಕಂಥ ನಮ್ಮ ಸಮುದಾಯಕ್ಕೆ ಪ್ರತಿ ಸಲ ಕೂಡ ಸ್ವಲ್ಪ ಏನು ಅನ್ಯಾಯ ಆಗ್ತಾ ಬಂದಿದೆ ಅಂತಕ್ಕಂಥ ಮಾತನ್ನು ವಿಷಯದಿಂದ ಹೇಳಬೇಕಾಗ್ತದೆ. ಈಗ ಸಂಪುಟದಲ್ಲಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಒಂದು 10 ಕೊಡಲಿ ಅಂತ ನಮ್ದು ಇದಿದೆ. ಮೊದಲನೇದಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಏನು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತಕ್ಕಂಥದ್ದು ಪ್ರಥಮವಾಗಿ ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರು 4 ಬಾರಿ ಸತತವಾಗಿ ಶಾಸಕರಾಗಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಾಲ್ಕಿ ಮತಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಅವರಿಗೆ ವಹಿಸಿದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅಂಥವರಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ, ಅದೇ 2 ಬಾರಿ ಮಂತ್ರಿಗಳಾಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಅತ್ಯಂತ ಯಶಸ್ವಿ ಕೆಲಸವನ್ನು ಅವರು ಮಾಡಿದ್ದಾರೆ. ಅಂಥವರಿಗೆ ಈ ಭಾಗದಿಂದ, ಅದಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಿಂದ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ರಾಜ್ಯದ ಎಲ್ಲ ಸಮುದಾಯದವರಿಗೂ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಮುದಾಯದವರನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ದೂರದೃಷ್ಟಿ ಮತ್ತು ಅಂತಹ ವಿಶಾಲ ಮನೋಭಾವ ಇರೋದರಿಂದ ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ. ಮುಂದುವರಿದಂತೆ ನಮ್ಮ ರಾಯಚೂರು ಜಿಲ್ಲೆಯಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಾದರ್ಲಿ ಹಂಪನಗೌಡ ಸಾಹೇಬರು ಇದುವರೆಗೂ ಕೂಡ ಮಂತ್ರಿ ಸ್ಥಾನದಿಂದ ವಂಚಿತವಾಗಿ ಬಂದಿದ್ದಾರೆ. ಅವರಿಗೂ ಕೂಡ ಅವರ ಹಿರಿತನವನ್ನು, ಅವರ ಮುತ್ಸದ್ದಿತನವನ್ನು,
ಅವರ ಕಾರ್ಯಕ್ಷಮತೆಯನ್ನು ಮನಗಂಡು ಏನು ಕಳೆದ ಬಾರಿ ಅವರು ಮಂತ್ರಿಗಳಾಗಬೇಕಾಗಿತ್ತು, ಆಗಿಲ್ಲ. ಈ ಸಲ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತಕ್ಕಂಥದ್ದು ನಮ್ಮದು ಎರಡನೇ ಒತ್ತಾಯ ಆಗಿರ್ತದೆ. ಮೂರನೇದು, ಈ ಸಲ ನಮ್ಮ ಸಂಪುಟದಲ್ಲಿ ನಮ್ಮ ನೆನಪಿದ್ದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಸಂಪುಟದಲ್ಲಿ 7 ರಿಂದ 8 ಜನ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಈಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಶಾಸಕರು ಕೂಡ ವೀರಶೈವ ಲಿಂಗಾಯತ ಶಾಸಕರು ಸುಮಾರು 54-57 ಜನ ಶಾಸಕರಿದ್ದಾರೆ. ಅದರ ಪ್ರಕಾರವಾಗಿ ಕನಿಷ್ಠ 10 ಸ್ಥಾನಗಳನ್ನಾದರೂ ಕೂಡ ಸಚಿವರನ್ನಾಗಿ ಮಾಡಬೇಕಂತಕ್ಕಂಥದ್ದು 3ನೇ ಬೇಡಿಕೆ ಇದೆ. ಯಾಕೆ ಅಂತಂದರೆ ಈ ಒಂದು ಸಮುದಾಯ, ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ಯಾವುದೇ ಸರ್ಕಾರವನ್ನು ರಚಿಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ ಇಡೀ ರಾಜ್ಯದ 224 ವಿಧಾನಸಭೆ ಕಾರ್ಯಾಧ್ಯಕ್ಷರಾಗಿ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಚನೆಯಾಗಲಿರುವ ನೂತನ ಸಚಿವ ಸಂಪುಟದಲ್ಲಿ ಬಲಗೈ ಸಮುದಾಯ ಹಿರಿಯಾದ ಡಾಕ್ಟರ್ ಜಿ ಪರಮೇಶ್ವರ ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಯುವಕರಿಗೆ ಆದ್ಯತೆ ನೀಡುವುದಾದರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಭೀಮಣ್ಣ ಮಂಚಾಲ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸುದೀರ್ಘ ರಾಜಕೀಯದಲ್ಲಿ ಡಾಕ್ಟರ್ ಪರಮೇಶ್ವರ ಇವರು ಸಚಿವರಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸಮರ್ಥ ಅಧಿಕಾರ ನಿರ್ವಹಿಸಿದ್ದಾರೆ. ಅನುಭವಿ ರಾಜಕಾರಣಿಯಾಗಿರುವವರನ್ನು ಮುಖ್ಯಮಂತ್ರಿಯನ್ನಾಗಿಸಬೇಕಿತ್ತು. ಸೇವಾ ಹಿರಿತನದ ಮೇಲೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದರು. ಯುವಕರನ್ನು ಅಧಿಕಾರ ನೀಡುವುದೇ ಅದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅಧಿಕಾರ ನಿರ್ವಹಿಸಿರುವ ಪ್ರಿಯಾಂಕಾ ಖರ್ಗೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ರಾಜಕೀಯ ಅಧಿಕಾರ ನೀಡಬೇಕು ಎಂದರು. ಒಕ್ಕೂಟದ ಕಾರ್ಯಾಧ್ಯಕ್ಷ ಕೆಇ ಕುಮಾರ್ ಮಾತನಾಡಿ, ಬಲಗೈ ಸಮುದಾಯಕ್ಕೆ ರಾಜಕೀಯ ಅಧಿಕಾರ ಜನಸಂಖ್ಯೆಗೆ ಅನುಗುಣವಾಗಿ ದೊರೆತಿಲ್ಲ. ಎಲ್ಲದಕ್ಕೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತೋರಿಸಲಾಗುತ್ತದೆ. ಅವರ ಸೇವೆ, ಹಿರಿತನ, ಸಂಘಟನಾ ಶಕ್ತಿ ಮೇಲೆ ನೇಮಕ ಮಾಡಲಾಗಿದೆ. ಮುಖ್ಯ ಉದ್ದೇಶ ಸಂಪುಟದಲ್ಲಿ ನಮ್ಮ ಬಲಗೈ ಸಮುದಾಯದ ನಾಯಕರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಇವರಿಗೆ ಒಬ್ಬರನ್ನು ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲು ಈ ಗೋಷ್ಠಿ ಮುಖಾಂತರ ಮನವಿಯೊಂದಿಗೆ ಒತ್ತಾಯಿಸುತ್ತೇವೆ. ಹಿರಿಯರನ್ನು ನೇಮಕ ಮಾಡಲು ಉದ್ದೇಶಿಸಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಿ. ಏಕೆಂದರೆ ಅವರು ಸುದೀರ್ಘ ರಾಜಕಾರಣದಲ್ಲಿ 1989, 1999, 2004 ಮಧುಗಿರಿ ಕ್ಷೇತ್ರದಿಂದ, 2008ರಿಂದ ಕೊಟಗೆರೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಇವರು ಹಲವಾರು ಖಾತೆಗಳನ್ನು, ರೇಷ್ಮೆ ಖಾತೆ 1993-94, ಉನ್ನತ ವೈದ್ಯಕೀಯ ಸಚಿವರಾಗಿ 1999, 2004, ಗೃಹ ಸಚಿವರಾಗಿ 2015-19, ಉಪಮುಖ್ಯಮಂತ್ರಿಯಾಗಿ 2018-19 ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸರಿಸುಮಾರು 8 ವರ್ಷಗಳ ಕಾಲ ಪಕ್ಷ ಸಂಘಟನೆ ಮಾಡಿ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇಂತಹ ಅನುಭವಿ ರಾಜಕಾರಣಿಯನ್ನು ಯಾವತ್ತೂ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗಿತ್ತು. ಕೆಲವು ರಾಜಕೀಯ ಕಾರಣಗಳಿಂದ ಕೈ ತಪ್ಪಿದೆ. ಯುವಕರು ಕೋಟಾದ ಅಡಿಯಲ್ಲಿ ಗುರುತಿಸುವುದಾದರೆ ಶ್ರೀ ಪ್ರಿಯಾಂಕಾ ಖರ್ಗೆ ಜಿ ಅವರನ್ನು ಈ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಲಿ. ಈಗಾಗಲೇ ಅವರಿಗೆ ನೀಡಿದ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಸದನದಲ್ಲಿ ಇವರ ಗರ್ಜನೆ ಇಡೀ ರಾಜ್ಯವೇ ನೋಡಿದೆ. ಈಗಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಮೆಚ್ಚಿಕೊಂಡಿದ್ದಾರೆ. ಸದನದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಸಿಂಹ ಸ್ವಪ್ನವಾಗಿದ್ದು ನಾವೆಲ್ಲರೂ ನೋಡಿದ್ದೇವೆ. ಇಂಥ ಯುವಕರಿಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಅವಕಾಶ ಯಾಕೆ ನೀಡಬಾರದು ಎಂದು ನಾವುಗಳು ಕೇಳುತ್ತಿದ್ದೇವೆ. ಈ ಒಂದು ಗೋಷ್ಠಿಯನ್ನು ಉದ್ದೇಶಿಸಿ ಮುಂದಿನ ಕೆ ಕುಮಾರ್ ಅವರು ನಡೆಸಿಕೊಂಡು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ, ಈ ಒಂದು ಸರ್ಕಾರದಲ್ಲಿ ನಮ್ಮ ಸಮುದಾಯದ ಬಲಗೈ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯರು ಅಂತ ತಿಳ್ಕೊಂಡ್ರೆ, ಯಾಕಂದರೆ ಭಾಳಷ್ಟು ಅನುಭವಿಗಳಿದ್ದಾರೆ, ಅವರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಇದು ಮಾಡಬೇಕು. ಇಲ್ಲಾಂದರೆ ಕಲ್ಯಾಣ ಕರ್ನಾಟಕ ಭಾಗದ ಅತಿ ಹಿಂದುಳಿದ್ರಿಂದ ಮತ್ತು ಈ ಭಾಗದ ಯುವ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಉಪಮುಖ್ಯಮಂತ್ರಿಯಾಗಿ ಅನ್ನೋದು ಒಂದು ನಮ್ಮ ಒಟ್ಟಾರೆಯಾಗಿ ಬಲಗೈ ಸಮುದಾಯದ ಒಂದು ಬೇಡಿಕೆ ಇದೆ. ಅದರ ಜೊತೆಗೆ ಸ್ಥಳೀಯವಾಗಿ ಕೂಡ ನಮಗೆ ಭಾಳಷ್ಟು ಈ ಒಂದು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತಾಯಿದೆ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಅಥವಾ ಪಕ್ಷದ ಸ್ಥಾನಮಾನಗಳಲ್ಲಿ ನಮಗೆ ಜಿಲ್ಲಾ ಸಮಿತಿ ಇರ್ಬೋದು, ತಾಲೂಕು ಸಮಿತಿಗಳಲ್ಲಿರ್ಬೋದು ಅಥವಾ ರಾಜ್ಯ ಮಟ್ಟದ KPCCಯಲ್ಲಿ ಕೂಡ ನಮಗೆ ಯಾವುದೇ ರೀತಿಯ ಒಂದು ಅವಕಾಶಗಳು ಸಿಗ್ತಾ ಇಲ್ಲ ಪಕ್ಷದ ಒಂದು ಮಟ್ಟಿಗೆ.
ಇವತ್ತು 14 ಬ್ಲಾಕ್ ಅಧ್ಯಕ್ಷರಿದ್ದಾರೆ. ಅದರಲ್ಲಿ